ಪವರ್ ಟಿವಿ ಹೊಡೆತಕ್ಕೆ ತೆರೆಮರೆಗೆ ಸರಿದಿದ್ರು ಭವಾನಿ ರೇವಣ್ಣ. ಕಳೆದ 10 ತಿಂಗಳಿನಿಂದ ಹಾಸನಕ್ಕೆ ಕಾಲಿಟ್ಟಿರಲಿಲ್ಲ ಎಚ್ ಡಿ ರೇವಣ್ಣ ಪತ್ನಿ ಭವಾನಿ. ರೇಪ್ ಸಂತ್ರಸ್ತೆಯ ಕಿಡ್ನಾಪ್ ಮಾಡಿದ್ದ ಆರೋಪಿ ಭವಾನಿ ರೇವಣ್ಣ. ಭವಾನಿ ರೇವಣ್ಣ ಪುತ್ರ ಪ್ರಜ್ವಲ್ ಅತ್ಯಾಚಾರದ ಸಂತ್ರಸ್ತೆಯ ಕಿಡ್ನಾಪ್ ಮಾಡಿಸಿದ್ರು. ಪುತ್ರ ಪ್ರಜ್ವಲ್ ರೇಪ್ ಪ್ರಕರಣದಲ್ಲಿ ಭವಾನಿ ಪ್ರಭಾವ ಬೀರುವಂತಹ ಸಾಧ್ಯತೆ, ಹಾಗಾಗಿ ಹಾಸನಕ್ಕೆ ಕಾಲಿಡದಂತೆ ಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಹಾಸನಕ್ಕೆ ತೆರಳೋದಕ್ಕೆ ಪರ್ಮಿಷನ್ ಕೊಟ್ಟ ಬಳಿಕ ಮತ್ತೆ ಈಗ ರೀ ಎಂಟ್ರಿ ಕೊಟ್ಟಿದ್ದಾರೆ. ಹೊಳೆನರಸೀಪುರದ ತಮ್ಮ ನಿವಾಸಕ್ಕೆ ಮರಳಿದ್ದಾರೆ. ಅವರಿಗೆ ಕಾರ್ಯಕರ್ತರುಗಳು, ಬೆಂಬಲಿಗರು ಅದ್ಧೂರಿಯಾದಂತಹ ಸ್ವಾಗತ ಕೋರಿದ್ರು. ಎಂದಿನಂತೆ ಹಾಸನ ಜನತೆಯ ಜೊತೆ ಇರ್ತೀನಿ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ಒಂದು ಗಾದೆ ಮಾತು ಹೇಳ್ತಾರೆ, ಜನ ಮರುಳು ಜಾತ್ರೆ ಮರುಳು ಅಂತ. ಇದೆಲ್ಲ ನೋಡಿದ್ರೆ ಅದು ಬಹಳ ನೀಟಾಗಿ ಅನ್ವಯ ಆಗುತ್ತೆ. ಹಾಸನದ ಜನ ಏನ್ ದಡ್ರಲ್ಲ, ಬುದ್ಧಿವಂತರು ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಇವತ್ತು ಈ ಅದ್ಧೂರಿಯಾದಂತಹ ಸ್ವಾಗತ ನೋಡಿದ್ರೆ ಜನರಿಗೆ ಮರು ಜಾಸ್ತಿನಾ ಅಂತ ಅನ್ಸುತ್ತೆ. ಸಚಿನ್, ಖಂಡಿತ ಪೂರ್ಣಿಮಾ, ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಗಾದೆ ಮಾತು ನಿಜ ಆಗ್ತಾ ಇದೆ. ಯಾಕೆಂತಂದ್ರೆ ಏನು ಒಂದು ಸಂತ್ರಸ್ತೆಯ ರೇಪ್ ಆದಂತ ಸಂತ್ರಸ್ತೆಯ ಅಪಹರಣ ಕೇಸ್ನಲ್ಲಿ ಆರೋಪಿಯಾಗಿದ್ದಂತಹ ಭವಾನಿ ರೇವಣ್ಣ ಅವರು ಸುಮಾರು 10 ತಿಂಗಳಿನಿಂದ ಏನು ಹಾಸನ ಜಿಲ್ಲೆಯಿಂದ ದೂರ ಇದ್ರು. ಅಂದ್ರೆ ಆ ಒಂದು ಪ್ರಕರಣದಲ್ಲಿ ಇವರು ಆರೋಪಿಯಾಗಿದ್ರು. ಹೀಗಾಗಿ ಅವರಿಗೆ ಕೋರ್ಟ್ ಕೂಡ ಬೇಲ್ ನೀಡಿತ್ತು ಕಂಡೀಷನ್ ಆಧಾರದ ಮೇಲೆ. ಅಂದ್ರೆ ಹಾಸನ ಮತ್ತೆ ಮೈಸೂರು ಜಿಲ್ಲೆಗಳಿಗೆ ತೆರಳದಂತೆ ಒಂದು ಕಂಡೀಷನ್ ಬೇಲ್ ಅನ್ನ ನೀಡಿತ್ತು. ಅದಾದ ಬಳಿಕ ಅವರು ಹಾಸನ ಕಡೆಗೆ ಬಂದಿರಲಿಲ್ಲ. ಸುಮಾರು 10 ತಿಂಗಳ ಬಳಿಕ ಈಗ ಮತ್ತೆ ಅಂದ್ರೆ ಏನು ಶುಕ್ರವಾರ ಆ ಕೋರ್ಟ್ ನಲ್ಲಿ ಅರ್ಜಿನ ಹಾಕಿ ಹಾಸನ ಮತ್ತೆ ಮೈಸೂರು ಗೆ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು, ಮನೆಗೆ ತೆರಳೋದಕ್ಕೂ ಕೂಡ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಅರ್ಜಿನ ಸಲ್ಲಿಸಿದ್ರು. ಅದರಂತೆ ಈಗ ಕೋರ್ಟ್ ಕೂಡ ಏನೋ ಅವರಿಗೆ ರಿಲ್ಯಾಕ್ಸೇಷನ್ ನೀಡಿರ್ತಕ್ಕಂಥದ್ದು. ಹಾಸನ ಮತ್ತೆ ಮೈಸೂರಿಗೆ ತೆರಳೋದಕ್ಕೆ ಯಾವುದೇ ರೀತಿ ನಿರ್ಬಂಧ ಇಲ್ಲ ಅಂತ ಹೇಳಿ ರಿಲ್ಯಾಕ್ಸೇಷನ್ ನೀಡಿತ್ತು. ಈ ಒಂದು ರಿಲ್ಯಾಕ್ಸೇಷನ್ ನೀಡಿದ ಬೆನ್ನಲ್ಲೇ ಇವತ್ತು ಹಾಸನಕ್ಕೆ ಭವಾನಿ ರೇವಣ್ಣ ಅವರು ಆಗಮಿಸಿದ್ರು. ಆ ಒಂದು ಸಂದರ್ಭದಲ್ಲಿ ನೂರಾರು ಜನ ಕಾರ್ಯಕರ್ತರು, ಭವಾನಿ ರೇವಣ್ಣ ಅವರ ಬೆಂಬಲಿಗರು ಏನು ಹಿರಿಸಾವೆಯ ಟೋಲ್ ಬಳಿನೇ ಹಾಸನ ಜಿಲ್ಲೆಗೆ ಎಂಟ್ರಿ ಆದಂತ ಏನ್ ಟೋಲ್ ಇದೆ, ಆ ಒಂದು ಟೋಲ್ ನಲ್ಲಿ ಬಹಳ ಅದ್ದೂರಿಯಾಗಿ ಸ್ವಾಗತನ ಕೋರಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲ ಒಂದ್ ಕಡೆ ಜನರು ಇಷ್ಟು ದಡ್ರಿದಾರ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕೆಂತಂದ್ರೆ ಅವರು ಏನು ಮಾಡಿದಂತಹ ಒಂದು ತಪ್ಪೇನಿದೆ ಅದು ಸಾಮಾನ್ಯ ತಪ್ಪಲ್ಲ. ಒಂದು ದೊಡ್ಡ ಕುಟುಂಬದಲ್ಲಿ ಇಟ್ಕೊಂಡು ಒಂದು ಸಂತ್ರಸ್ತೆ ಮಹಿಳೆಯನ್ನ ಅಪಹರಣ ಮಾಡಿದಂತ ಪ್ರಕರಣದಲ್ಲಿ ತನ್ನ ಮಗ ಪ್ರಜ್ವಲ್ ರೇವಣ್ಣ ಅವರು ಸಾಕಷ್ಟು ಜನರ ಲೈಂಗಿಕ ಕ್ರಿಯೆ ನಡೆಸಿದ್ರು. ಆ ಒಂದು ವಿಡಿಯೋ ಅಂದ್ರೆ ರೇಪ್ ಮಾಡಿದ್ರು. ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಆ ಪ್ರಕರಣದಲ್ಲಿ ಒಂದು ಸಂತ್ರಸ್ತೆ ಮಹಿಳೆಯನ್ನ ಅಪಹರಣ ಮಾಡಿದಂತ ಪ್ರಕರಣದಲ್ಲಿ ಇವರು ಆರೋಪಿಯಾಗಿದ್ರು. ಹೀಗಾಗಿ ಇವರನ್ನ ಬಹಳ ಅದ್ದೂರಿಯಾಗಿ ಸ್ವಾಗತ ಮಾಡಿ ಇಲ್ಲ ಒಂದ್ ಕಡೆ ಏನು ದೇಶದಲ್ಲಿ ಒಂದು ಯುದ್ಧನ ಮಾಡಿ ಗೆದ್ದಂತ ಬಂದ ಸಂದರ್ಭದಲ್ಲಿ ಯೋಧರಿಗೆ ಯಾವ ರೀತಿ ಗೌರವಿಸುವಂತ ಆ ಒಂದು ಮಟ್ಟಿಗೆ ಅವ್ರನ್ನ ಸ್ವಾಗತ ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಸಾಕಷ್ಟು ಚರ್ಚೆ ಕೂಡ ಈಗ ಹಾಸನ ಜಿಲ್ಲೆಯಲ್ಲಿ ಉಂಟಾಗಿರ್ತಕ್ಕಂಥದ್ದು. ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲೋ ಒಂದ್ ಕಡೆ ಯುದ್ಧ ಗೆದ್ದು ಬಂದು ಏನೋ ದೊಡ್ಡ ಮಟ್ಟಿಗೆ ಗನಂಧಾರಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಾನು ಅನ್ನೋ ರೀತಿಯಲ್ಲಿ ಭವಾನಿ ರೇವಣ್ಣ ಅವರು ಪೋಸ್ಟ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ಮಾತನಾಡಿದ್ದು ಕೂಡ ನೋಡ್ಬೇಕಿತ್ತು. ಅದೆಲ್ಲ ಓಕೆ, ಬಟ್ ಜನಗಳು ನೋಡಿ, ಜನಗಳು ಎಷ್ಟು ದಡ್ರಿದ್ದಾರೆ, ಎಷ್ಟು ಮರವಿದ್ದಾರೆ ಅಂತ ಹೇಳಿ. ಇದೇ ಭವಾನಿ ರೇವಣ್ಣ ನಡು ರಸ್ತೆಯಲ್ಲಿ ಅವ್ರು 1 ಕೋಟಿ ರೂಪಾಯಿ ಕಾರಿಗೆ ಯಾವುದೋ ಒಂದು ಬೈಕು ಟಚ್ ಆಯ್ತಷ್ಟೇ, ಬಾಯಿಗೆ ಬಂದಂಗ್ ಬೈದಿದ್ರು, ಸುಟ್ಟಾಕ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ. ಅದೆಲ್ಲವನ್ನ ಕೂಡ ಆ ಭಾಗದ ಜನ ಮರ್ತ್ಕೊಂಡಂಗ್ ಕಾಣಿಸುತ್ತೆ. ಎಷ್ಟು ಆವಾಜ್ ಹಾಕಿದ್ರು, ಏನೋ ಬಿಡು ಹೋಗ್ಲಿ, ಬೈಕಲ್ವ ಟಚ್ ಆಗಿರೋದು ಅಷ್ಟೇ ಅಲ್ವಾ, ಏನೋ ಆಗಿಲ್ಲ ಅನ್ನೋ ರೀತಿಯಲ್ಲಿ. ಏನ್ ಅನ್ಕೊಂಡಿದ್ಯಾ, ನಂದು 1 ಕೋಟಿ ರೂಪಾಯಿ ಕಾರು, ನೀನ್ ಬೈಕ್ನ ಸುಟ್ಟಾಕ್ಬಿಡ್ತೀನಿ ಅಂತ ಅದೊಂದು. ಅದಾದ್ಮೇಲೆ ತನ್ನ ಮಗ ಎಷ್ಟು ಗನಂದಾರಿ ಕೆಲಸ ಮಾಡಿ ಇನ್ನೂ ಕೂಡ ಜೈಲಲ್ಲೇ ಇದ್ದಾನೆ. ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದಂತಹ ಕೇಸು. ಜನ ಮರುಳೋ ಜಾತ್ರೆ ಮರುಳೋ, ನಮ್ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೆ ಅನ್ನೋದೇ ಈಗ ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ. ನೋಡಿ, ಏಪ್ರಿಲ್ 25ನೇ ತಾರೀಕಿಗೆ ಪ್ರಜ್ವಲ್ನ ಕಾಮಕಾಂಡವನ್ನ ಪವರ್ ಟಿವಿ ಎಳೆಯಾಗಿ ರಾಜ್ಯದ ಜನತೆಯ ಮುಂದಿಟ್ಟಿತ್ತು.
1 ವರ್ಷ ಏಪ್ರಿಲ್ 27ಕ್ಕೆ ಆ ಪ್ರಕರಣ ಮೇ 30ನೇ ತಾರೀಕಿಗೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗ್ತಾರೆ. ಪವರ್ ಟಿವಿ ಹೊಡೆತಕ್ಕೆ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಜೈಲಿನಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೋರ್ಟ್ ಅಲ್ಲಿ ಕಣ್ಣೀರು ಹಾಕ್ತಾರೆ, ನಂದೇನು ತಪ್ಪೇ ಇಲ್ಲ ಅಂತ ಹೇಳಿ. ಮಾಡಬೇಕಾದ್ರೆ ಅದ್ಯಾವುದು ಕೂಡ ಅರಿವಿಗೆ ಬರಲಿಲ್ಲ. ಇನ್ನು ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದಂತಹ ಕೇಸು, ರೇವಣ್ಣ ಹಾಗೆ ಭವಾನಿ ರೇವಣ್ಣ ಇಬ್ಬರ ಕೈವಾಡ ಕೂಡ ಇರುತ್ತೆ. ಕೊನೆಗೆ ದೇವೇಗೌಡರು ಮನೆಗೆ ನುಗ್ಗಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸರು. ಆದ್ರೆ ಭವಾನಿ ರೇವಣ್ಣ ಏನೇನೋ ಬೇರೆ ಬೇರೆ ಕಾರಣಗಳು, ಹೆಲ್ತ್ ಕಾರಣ, ನಂಗೆ ಕ್ಯಾನ್ಸರ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ಹೇಳ್ಕೊಂಡು ಅರೆಸ್ಟ್ ಆಗೋದನ್ನ ತಪ್ಪಿಸ್ಕೊಂಡಿರ್ತಾರೆ. ಆದ್ರೆ ಮೈಸೂರು ಹಾಗೆ ಹಾಸನಕ್ಕೂ ಹೋಗಂಗಿರ್ಲಿಲ್ಲ ಕಳೆದ 10 ತಿಂಗಳಿನಿಂದ. ಮೊನ್ನೆ ಕೋರ್ಟ್ ಇಂದ ಅವರಿಗೆ ರಿಲೀಫ್ ಸಿಗ್ತಾ ಇದ್ದಂತೆ ಇವತ್ತು ಹಾಸನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ.